ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವಾಗ ಬೀಚಿಗೆ ಹೊರಟಿದ್ದೇವೆ, ಜುಮೇರಾ ಬೀಚಿಗೆ. ಬನ್ನಿ ಹೋಗುವ. अबू क्या? अबू हाय। ನಮಸ್ಕಾರ. ಹಾಯ್ ಎಲ್ಲರಿಗೂ. ಇವತ್ತು ಸಂಡೇ ಮಾರ್ನಿಂಗ್ ನಾವು ದುಬೈಯಲ್ಲಿ ಸುಕೀಮ್ ಪಾರ್ಕಿಂಗ್ಗೆ ಬಂದಿದ್ದೇವೆ. ತುಂಬ ದಿವಸ ಆದ ನಂತರ ಇವತ್ತೊಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಪಾರ್ಕಲ್ಲಿ ಅಟ್ಮಾಸ್ಫಿಯರ್ ತುಂಬ ಕಾಮ್ ಆಗಿದೆ. ಇಲ್ಲಿ ಹಸಿರು ಲಾನ್, ಸುತ್ತಲೂ ಪಾಮ್ ಮರಗಳು, ತಂಪಾದ ಗಾಳಿ. ಸಂಡೇ ಮಾರ್ನಿಂಗ್ಗೆ ಪರ್ಫೆಕ್ಟ್ ಪ್ಲೇಸ್. ಜನರು ತಮ್ಮ ಕುಟುಂಬದ ಜೊತೆ ಕುಳಿತು ಇಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಕೆಲವರು ವಾಕಿಂಗ್ ಕೂಡ ಮಾಡ್ತಿದ್ದಾರೆ, ಇನ್ನು ಕೆಲವರು ಎಕ್ಸಸೈಸ್ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಕುಳಿತು ಸಮುದ್ರದ ವ್ಯೂ ಅನ್ನು ಎಂಜಾಯ್ ಮಾಡ್ಬೋದು. ಮಾರ್ನಿಂಗ್ ಟೈಮ್ ಆದ್ದರಿಂದ ಕ್ರೌಡ್ ಕೂಡ ಕಡಿಮೆ ಇದೆ. ಹಾನೆಸ್ಟ್ಲಿ ದಿನವನ್ನು ಇಷ್ಟು ಪೀಸ್ಫುಲ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಇದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪ ಮಕ್ಕಳ ಜೊತೆ ಆಟ ಆಡಿ ಮತ್ತು ನಾವು ಬೀಚ್ ಕಡೆ ಹೋಗ್ತೇವೆ. ಬನ್ನಿ ನಾವು ಸುತ್ತಲೂ ನೋಡ್ಕೊಂಡು ಬರೋಣ.
Doe lekker. You want to walk here? Het wordt niet zeggen, hè? मैं आज के दिन कैमरा मैन है, मेरा नाम दूसरा ಫ್ರೆಂಡ್ಸ್, ಇವತ್ತು ನಾವು ದುಬೈನ ಅತ್ಯಂತ ಐಕಾನಿಕ್ ಲ್ಯಾಂಡ್ಮಾರ್ಕ್ ಮುಂದೆ ನಿಂತಿದ್ದೇವೆ. ಅದುವೇ ಬುರ್ಜ್ ಅಲ್ ಅರಬ್. ವಾವ್, ದೂರದಿಂದಲೇ ನೋಡಿದರೆ ಇದು ಹಡಗಿನ ಸೇಲ್ ಥರ ಕಾಣಿಸುತ್ತಿದೆ ಅಲ್ವಾ? ಇದು ಸಮುದ್ರದ ಮಧ್ಯದಲ್ಲಿರುವ ಕೃತಕ ದ್ವೀಪದ ಮೇಲೆ ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಇದು ಇನ್ನೂ ಯುನೀಕ್ ಆಗಿ ಕಾಣಿಸುತ್ತದೆ. ಈ ಹೋಟೆಲ್ ವರ್ಲ್ಡ್ಸ್ ಮೋಸ್ಟ್ ಲಕ್ಸುರಿಯಸ್ ಹೋಟೆಲ್ಸ್ನಲ್ಲಿ ಒಂದಾಗಿದೆ. ಅಧಿಕೃತವಾಗಿ 5 ಸ್ಟಾರ್ ಹೋಟೆಲ್ ಆದರೂ ಜನರು ಇದನ್ನು 7 ಸ್ಟಾರ್ ಹೋಟೆಲ್ ಅಂತಲೇ ಕರೀತಾರೆ. ಯಾಕಂದರೆ ಇದರ ಲಕ್ಸುರಿ ಲೆವೆಲ್ ಅಷ್ಟು ಹೈ ಇದೆ. ಹಾನೆಸ್ಟ್ಲಿ ಹೇಳಬೇಕಂತೇಳಿದರೆ, ದುಬೈಗೆ ಬಂದರೆ ನೀವು ಬುರ್ಜ್ ಅಲ್ ಅರಬ್ ನೋಡದೆ ಹೋಗಬಾರ್ದು. ಇದು ಕೇವಲ ಹೋಟೆಲ್ ಅಲ್ಲ, ಇದು ದುಬೈನ ಪ್ರೈಡ್ ಮತ್ತು ಸಿಂಬಲ್ ಆಗಿದೆ. ವಾ, ನೋಡಿ ಎಷ್ಟು ಸುಂದರ ಅಲ್ವಾ?
ಬೆಳ್ಳಿ ಮರಳು, ಕ್ಲೀನ್ ನೀರು ಮತ್ತು ಹಿನ್ನೆಲೆಯಲ್ಲಿ ಬುರ್ಜ್ ಅಲ್ ಅರಬ್. ಎಷ್ಟು ಅದ್ಭುತವಾಗಿದೆ ಇದು ದೃಶ್ಯ. ಅಪ್ಪ ಕೂಡ ದುಬೈಗೆ ಬಂದಿದ್ರಲ್ವ, ಅವರನ್ನು ಕೂಡ ನಾವು ಕರ್ಕೊಂಡು ಬಂದ್ವಿ ಇಲ್ಲಿಗೆ. ಅವರು ಕೂಡ ಈ ಬೀಚನ್ನು ನೋಡಿ ತುಂಬ ಖುಷಿಪಟ್ಟರು. ಅವ್ರು ಮೊದಲೇ ಹೇಳಿರೋದು ಎಂತ ಹೇಳಿದರೆ, ವಾ ಇದು ನೀರು ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಅಂತ. ಈ ನೀರನ್ನು ನೀವು ನೋಡಿದರೆ ಇದು ಒಂಥರ ಟ್ರಾನ್ಸ್ಪರೆಂಟ್ ಥರ ಕಾಣುತ್ತೆ. ಸೊ ಗಾಯ್ಸ್, ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.